सभी को आदाब। आज हम सुबह से गांव-गांव विलेज पूरे जाके किसानों से मिल रहे हैं। सभी एग्रीकल्चर ऑफिसर मेरे साथ, रेवेन्यू ऑफिसर्स और केवी पावर डिपार्टमेंट के, इस तरह से एमआई डिपार्टमेंट के सभी लोग हैं। तो सभी किसानों को एडवांस में बीज दिए गया था। बारिश नहीं होने की वजह से किसान परेशान है, पूरा फसल उठा नहीं और अभी भी किसान परेशान है पानी के लिए। और अभी हम डिपार्टमेंट के तरफ से, एग्रीकल्चर डिपार्टमेंट, एमआई और आपके दूसरा डिपार्टमेंट रेवेन्यू डिपार्टमेंट के मेन स्पेशल मैडम हमारे जो एडी है, स्पेशल किसानों को ट्रेनिंग देने का काम। और केमिकल, ये अभी आपको देखे हैं केमिकल, नया केमिकल आए। पहले जो केमिकल यूज़ करते थे जिससे खेत ख़राब हो जाता था, ज़मीन ख़राब हो जाती थी, लेकिन अभी न्यू टेक्नोलॉजी से नए केमिकल किसानों को दे रहे हैं, पूरा सेट दे रहे हैं केमिकल मारने का। और वो केमिकल से ज़मीन ख़राब भी नहीं होती और किसान को नया टेक्नोलॉजी से किस तरह से वो यूज़ करना बोल के वो भी ट्रेनिंग दी जा रही है, वो भी और फ्री है। ये पूरे जितने केमिकल और जितने किसान के लिए खेत में यूज़ करने का सामान है वो पूरा फ्री दिया जा रहा है हमारी गवर्नमेंट ऑफ कर्नाटका सरकार के तरफ से। तो इसके लिए मैं पहले क्या 2-4 गांव, बड़े गांव में जैसा जनवाड़ा, मालेगांव, 1-2-4 गांव में देते थे, लेकिन अभी छोटे से छोटे गांव को भी जाके किसानों को मिल के देना बोल के हमारी सरकार, हमारे चीफ मिनिस्टर का ऑर्डर है। तो इसके लिए मैं भी किसानों के लिए इसलिए आया हूँ। नंदगांव बहुत छोटा गांव है, लेकिन किसान हम आने से बहुत ही उनकी हिम्मत बढ़ती है और उनको हमारा सपोर्ट रहता है। और असेंबली है 13 तारीख से, और इनके जो भी प्रॉब्लम है, जो भी इशू है, असेंबली में चीफ मिनिस्टर डीके शिव कुमार जी से और हमारे डिस्ट्रिक्ट इंचार्ज मिनिस्टर से, सभी से बात करके इनके जितने प्रॉब्लम है सॉल्व करने की पूरी कोशिश किए हैं, कर रहे हैं। ಎಲ್ಲ ರೈತರಿಗೆ ನಮಸ್ಕಾರ। ಹೀಗೆ ಮೇಡಮ್ ಅವರು ತಮಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ, ತಿಳಿಸಿದ್ದಾರೆ। ಅದಕ್ಕಿಂತ ಮೊದಲು 1 ತಾಸು 2 ತಾಸು ಲೇಟ್ ಆಗಿದೆ ಕಾರ್ಯಕ್ರಮ, ಆದರೂ ನೀವು ಎಲ್ಲರೂ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ದೀರಿ। ನೀವು ಯಾರು ಮಾಡಿದ್ದಾರೆ ಮೇಡಮ್, ನಿಮಗೆ ಸ್ವಲ್ಪ ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ। ಆದರೂ ಸುಮಾರು 3-4 ತಿಂಗಳಿಂದ ತಮಗೆ ಗೊತ್ತಿದೆ, ಬರಗಾಲ ಆಗಿಲ್ಲ, ನೀರು ಬಿದ್ದಿಲ್ಲ, ಅದರಿಂದ ರೈತರು ತುಂಬಾ ತೊಂದರೆಯಲ್ಲಿದ್ದಾರೆ। ಆದರೂ 13 ತಾರೀಕಿನಿಂದ ನಮ್ಮ ಅಸೆಂಬ್ಲಿ ಸೆಷನ್ ಸ್ಟಾರ್ಟ್ ಇದೆ, ಚಾಲು ಮಾಡ್ತಾರೆ। ಹೊಸ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗಿದ್ದಾರೆ। ಲಾಸ್ಟ್ ಟೈಮ್ ಬೀದರ್ಗೆ ಬಂದಿದ್ದರು ಅವರು। ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಈಶ್ವರ್ ಖಂಡ್ರೆ ಅವರು ಬೀದರ್ ಡಿಸ್ಟ್ರಿಕ್ಟ್ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ। ರೈತರದು, ಜನದು, ಕಾರ್ಮಿಕರವ್ರದ್ದು, ಬಡವರದು ಏನೇನು ಸಮಸ್ಯೆ ಇದೆ ಎಲ್ಲ ಸಮಸ್ಯೆ ಕಲೆಕ್ಟ್ ಮಾಡಿ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಬರಗಾಲ ಘೋಷಣೆ ಮಾಡಬೇಕಂತ ನಮ್ದು ಒತ್ತಡ ಇದೆ। ಮತ್ತೆ ಇನ್ಶೂರೆನ್ಸ್ ಮತ್ತೆ ಬೇರೆ ಯಾವ ತರ ಸಹಾಯ ಮಾಡಬೇಕು ರೈತರಿಗೆ, ಯಾಕಂದ್ರೆ ರೈತರಿಲ್ಲ ಅಂದ್ರೂ ಇದು ಜಗತ್ತೇ ಇಲ್ಲ। ರೈತರಿಗೆ ಸಮಸ್ಯೆ ಆಗಿದ್ದು ಅಂದ್ರೂ ಎಲ್ಲರಿಗೂ ಸಮಸ್ಯೆ ಆಗ್ಬಿಡ್ತದೆ ಅವರು। ಅದು ಸಲುವಾಗಿ ರೈತರು ಕಷ್ಟದಲ್ಲಿದ್ದಾರೆ। ಮತ್ತೆ ರೈತರಿಗೆ ಹೊಸ ಟೆಕ್ನಾಲಜಿ ಬಂದಿದೆ। ಎವ್ರಿ 6 ತಿಂಗಳಾಗಲಿ 3 ತಿಂಗಳಿಗೆ ಒಂದ್ಸಲ ಟ್ರೈನಿಂಗ್ ಆಗ್ಬೇಕಂತ ಮೊನ್ನೆ ನಾವು ಮೀಟಿಂಗ್ ಮಾಡಿದ್ವು ಎಲ್ಲಾ ವಿಲೇಜಸ್ಗೆ। ಚಿಕ್ಕದು ಊರು ಇರ್ಲಿ, ದೊಡ್ಡದು ಊರು ಇರ್ಲಿ, ಮೊದಲು ಏನ್ ಮಾಡ್ತಿದ್ರು ಬರೇ ದೊಡ್ಡದು ಹೆಂಗ ಮಾಲೆಗಾಂವ್, ಗಾದ್ಗಿ, ಇಲ್ಲಾಂದ್ರು ಜನವಾಡ, ಈಗ ಜಸ್ಟ್ ಮರ್ಕಲ್ ಮುಗಿಸಿ ನಾನು ನಂದಗಾಂವ್ಗೆ ಬಂದಿನಿ। ಚಿಕ್ಕದು ಇರ್ಲಿ, ಆದರೂ ಅವರು ಎಲ್ಲ ಆ ಏರಿಯಾಗೆ ಮಾಹಿತಿ ಕೊಡ್ಬೇಕು। ಮತ್ತೆ ಎಲ್ಲ ಕೆಮಿಕಲ್ ಇದು ತುಂಬಾ ಕಾಸ್ಟ್ಲಿ ಕೆಮಿಕಲ್ ಇದೆ ಮತ್ತು ಹೊಸ ಟೆಕ್ನಾಲಜಿ ಕೆಮಿಕಲ್ ಇದೆ, ಬಯೋ ಫರ್ಟಿಲೈಸರ್ ಇದ್ದಾರೆ।
ಹೊಸ ಕೆಮಿಕಲ್ ಇದು. ಮೊದಲು ಏನ್ ಕೆಮಿಕಲ್ ಭೂಮಿಗೆ ಹಾಕಿದ್ರು ಭೂಮಿ ನಷ್ಟ ಆಗ್ತಿದ್ವು. ಬಟ್ ಇದು ಹೊಸ ಟೆಕ್ನಾಲಜಿಲಿಂದ ಈ ಕೆಮಿಕಲ್ ಇಂದ ಭೂಮಿ ನಷ್ಟ ಆಗಲ್ಲ. ಅದ್ರ ಸಲಗೆ ಇನ್ನ ನಿಮ್ಗೆ ಟ್ರೈನಿಂಗ್ ಮತ್ತು ಇನ್ನ ತಿಳಿಸ್ತಾರೆ. ಆದ್ರೂ ನಾನು ಬಂದ್ರು ಅಂದ್ರೆ ತಮ್ಗೆ ಒಂದು ಧೈರ್ಯ ಇರ್ತದೆ. ಮತ್ತೆ ನಂದಗಾಂವ್ ಮೇಡಮ್ ಹೇಳಿದರೆ ಚಿಕ್ಕ ಊರು ನಂದಗಾಂವ್ ಅಂದ್ರೆ ನಾ ಫಸ್ಟ್ ರೆಡಿ ಮಾಡಿಸ್ರಿ. ನಂದಗಾಂವ್ ಅಂದ್ರೆ ನಮ್ಗೆ ಒಂದು ಎಷ್ಟು ಹೆಮ್ಮೆ. ನನಗೆ ಇಷ್ಟು ಸಹಾಯ ಮಾಡಿದ್ದಾರೆ ನಂದಗಾಂವ್ನಲ್ಲಿ. ನಾನು ಮಂತ್ರಿ ಆಗ್ಲಿಕ್ಕೆ, ನಾನು MLA ಆಗ್ಬೇಕು ಅಂದ್ರು ಇಲ್ಲಿ 100% ನನಗೆ ಸಹಾಯ ಮಾಡಿದೆ. ನಿಮ್ ಊರ ಹೆಸರು ಸಾಹೇಬ್ರೆ ಹೇಳಿದ್ದಾರೆ, ಇದು ಊರ ಆಯ್ಕೆ ಮಾಡ್ಕೊಡ್ರಿ. ಇದು ಪೂರ ಊರ ಅವರಿಗೆ ಅದೇ ಅವರೇ ಹೇಳಿದ್ದಕ್ಕೆ ನಿಮ್ ಊರ ಆಯ್ಕೆ ಮಾಡ್ತೀವಿ. ಮಲೆಗಾಂವ್ ಸರ್ಕಾರ ಜೀವನದಲ್ಲಿ ನಾನು ಮರೆಯಕ್ಕೆ ಆಗಲ್ಲ. ಎಷ್ಟು ದಿವಸ ಇರ್ತೇನೆ 100% ಇಮಾನ್ದಾರಿಯಿಂದ. ಯಾವ ಜಾತಿ ಇಲ್ಲ, ಯಾವ ಬಡವರು ದೊಡ್ಡವರು ಆ ತರ ಇಲ್ಲ. ಎಲ್ಲರಿಗೆ ಎಷ್ಟು ಸಾಧ್ಯತೆ ಆಗ್ತದೆ ನಾನು ನಿಮ್ ಜೊತೆಗೆ ಇರ್ತೀನಿ. ಲಾಸ್ಟ್ ಟೈಮ್ ಈ ರೋಡ್ ತುಂಬಾ ಕೆಟ್ಟ ಹೋಗಿತ್ತು. ವಿಶಾಲ್ ಅವ್ರು ಹೇಳಿದ್ರು ಸರ್ ಇದು ರೋಡ್ ಮಾಡ್ಲೇಬೇಕು ನೀವು ಅಲ್ಲಿ ಮ್ಯಾಲಿಂದು ಅಂದ್ರು. ಇದು ರೋಡ್ ಇಮಿಡಿಯೇಟ್ ಮಾಡಿಸಿದ್ದೀನಿ ಸರ್. ಎಲ್ಲ ಮಾಡಿರಿ. ಈಗ ನಾವು ಒಂದು ಫೋನ್ ಮಾಡ್ಕೊಂಡು ಮತ್ತೆ ಅಲ್ಲಿ ಮ್ಯಾಲಿಂದು ಒಂದು ರೋಡ್ ಬಂದಿದೆ. ಒಂದು ಪುಲ್ದು ಹೇಳಿದಿರಿ, ಪುಲ್ದು ಆಲ್ರೆಡಿ ಅದು ಒಂದೇ ಸಾಕು. ನನಗೆ ಎಸ್ಟಿಮೇಟ್ ದುಡ್ಡು ಕೊಟ್ಬಿಟ್ಟಿದ್ದೀನಿ. ಟೆಂಡರ್ ಮೂವ್ಮೆಂಟ್ ನಲ್ಲಿ ಇದೆ. ಅದು ಸ್ವಲ್ಪ ದಿವಸದಲ್ಲಿ ಅದು ಒಂದು ಆದ್ರೂ ನಂದಗಾಂವ್ನಲ್ಲಿ 90% ಕೆಲಸ ಆಗಿದೆ. ಇನ್ನ ಒಂದು ಸ್ವಲ್ಪ ಚಿಕ್ಕ ಇರ್ತದೆ ಟೆಂಡರ್ ಮೇಲೆ. ಅದೇ ಬ್ರಿಡ್ಜ್ ಒಂದು ರೋಡ್ ಎರಡು ನೀರು ಸಾಕ್ರಿ. ಎರಡು ದುಡ್ಡು ಕೊಟ್ಬಿಟ್ಟಿದೆ. ಟೆಂಡರ್ ಮೂವ್ಮೆಂಟ್ ನಲ್ಲಿ ಇದೆ. ಮೋಸ್ಟ್ಲಿ ಒಂದ್ 2 ತಿಂಗಳಿನಲ್ಲಿ ಟೆಂಡರ್ ಆದ್ರೂ ಕೆಲಸ ಸ್ಟಾರ್ಟ್ ಆಗ್ತದೆ. ಮತ್ತೆ ಮುಖ್ಯ ಏನಂದ್ರೆ ನಿಮ್ಗೆ ಏನ್ ಬೇರೆ ದಾರಿ ಏನಿಲ್ಲ. ಇದೆ ಇದ್ರ ಮೇಲೆ ಹೊಲ ಮೇಲೆ ನಮ್ಮ ಜೀವನ ಇದೆ. ಮತ್ತೆ ನಂದಗಾಂವ್ದು ಒಂದು ಇತಿಹಾಸ ಇದೆ. ಇಲ್ಲಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ತಾವು ಎಲ್ಲರೂ ಇದ್ದೀರಿ. ಅದ್ರ ಸಲಗೆ ತಮ್ಮೆಲ್ಲರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಮತ್ತೆ ನಮ್ಮ ಎಲ್ಲ ಅಗ್ರಿಕಲ್ಚರ್ ಆಫೀಸರ್ಸ್ ಎಲ್ಲರೂ ಒಳ್ಳೆಯರಿದ್ದಾರೆ. ಪಾಪ ಮೇಡಮ್ ನೋಡ್ರಿ ಅಲ್ಲಿ 1-2 ತಾಸು ಮಾತಾಡಿದ್ರು, ಇಲ್ಲಿ ಮಾತಾಡಿದ್ರು. ಟೀಮ್ ಒಳ್ಳೆ ಟೀಮ್ ಇದೆ ನಮ್ಮ ತಾಲೂಕಾಗೆ. ಅದ್ರ ಸಲಗೆ ನಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಏನು ಇದ್ರು ತಾವು ಹೇಳ್ರಿ, 100% ಆ ಕೆಲಸ ಮಾಡ್ತೀನಿ.